ಅಂದು ನಿನ್ನ ಹತಭಾಗ್ಯ ಸಹೋದರರ ಮುಂದೆ ನೀನು ಮಾಡಿದ ಶಪಥವೇನಾಯಿತು? ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಶಪಥ? ಈ ಸಾವುಬಲ ರಾಜ ಶಕುನಿಯ ಶ್ವಾಸನೆಯನ್ನೇ ಹಲ್ಲಗಳೆತ್ತಿರುವ ನಮ್ಮ ಮರಗಳೇ ಸಾಕು. ಏನೇ ಕುಕ್ಷಿ ಬಗಬಕುವ ಕಂಟಕ ಕರ್ಕಶ ಕೇಟ, ಏನಿ ಸೋಮಲ ರಾಜ ಶಕುನಿಯೊಡನೆ ನಿಮ್ಮಗ ಸರಸ ಸಲ್ಲಾಪ, ಏನಿ ಕುಕ್ಷಿ ಭಗವಕುವ ಕಂಟಕ ಕರ್ಕಶ ಕೇಟ, ಏನಿ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಅಧಮ ಮರಳುಗಳೇ ಸಾಕು. ಅಖಂಡ ಭರತ ಕಂಡ ಕುಕ್ಷಿಯ ಕಥೆಯ ಪ್ರವೀಣ, ಮೋಶ್ವರ್ಯದ ಮಹೋ ನಿಪುಣ ಈ ಸೋಮಲ ರಾಜನೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರಂಶ ಕ್ಷಯಕ್ಕೆ ಕಾರಣಕರ್ತರಾದ ದುರ್ಭಾರ್ತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಒಂದು ನಿರಪರಾಧಿಗಳು ಗಾಂಧಾರಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಮನೆ ಕಾರಾಗೃಹದ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆ ಸಿಡಿ ಕೈ ಕಾಲುಗಳು ಕಂಪಿಸುತ್ತಿವೆ. ಸಹಸ್ರಾರು ಸೂಲಗಳು ಒಮ್ಮೆ ನನ್ನೆದೆಗೆ ಅಂದು ನೀನು ನೀಡುತ್ತಿದ್ದ ಒಂದು ಹಿಡಿಯನ್ನ, ಒಂದು ಬರವ ನೀರನ್ನು ನನ್ನ ಸಹೋದರರೆಲ್ಲರೂ ನನಗೊಪ್ಪಿಸಿ ಅವರೆಲ್ಲರೂ ಉಪವಾಸ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನ್ನೊಬ್ಬನನ್ನೇ ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹೆದರಾದರು. ಅಂದಿನ ದಾರುಣ ದೃಶ್ಯವು ಈ ನನ್ನ ಶ್ರುತಿ ಪಟಲದಲ್ಲಿ ಹಚ್ಚಳೆಯದೆ ಉಳಿದು ಕುಟುಕುತನ ಬಡಭಾಗ್ನಿ ಜ್ವಾಲೆಯಾಗಿ ನೊಂದು ಬೆಂದು ಕೊಂಗು ಕುಕ್ಷವಾಗಿರುವ ಈ ನನ್ನ ದೇಹವನ್ನು ಒಮ್ಮೆ ಹಳುಹಳುವಾಗಿ ತೊಂಡರಿಸಿ ನೋಡಿದರು. ಪ್ರತಿಯೊಂದು ಹಣುವಿನಲ್ಲೂ ಪ್ರತಿಕಾರಕ್ಕೆ ಸೇಡಿಗೆ ಚಾಡು, ರಕ್ತಕ್ಕೆ ರಕ್ತ ಎಂಬ ಮೌಶ್ವರ್ಯದ ನುಡಿಗಳ ಹೊರ ತಾಯಿ ಮತ್ತಿನ್ನಾವ ಆಸೆ ಆಕಾಂಕ್ಷೆಗಳನ್ನೆಲ್ಲ ಆಲಿಸಲು ಅಸಾಧ್ಯ. ದುರ್ವಿಧಿ ಹಟ್ಟೋಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ, ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರ ಗೂಡಿ ಸಕಲ ಸಾಮಂತ ರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ಏಕ ಚಕ್ರಾಧಿಪತಿಯನ್ನು ಸ್ಥಾಪಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದು. ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಸುಯೋಧನ ಗಾಳಿ ಗೋಪುರವಾಯಿತು. ಹೋದರೂ ಚಿಂತೆ ಇಲ್ಲ ಕುರು ರಾಜ, ಕಥ ಸ್ಮರಣೆಯಿಂದ ಬಹುಶಃವಲಸ್ಯವಾಗುವುದು. ಅಂತೆಯೇ ನಾನು ನಿನ್ನನ್ನು ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು.
ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ಆರೋಕ್ತಿಗಳನ್ನು ಅನುಸರಿಸಿ ನಿನ್ನನ್ನು ಹಡಿಗೂ ಹಡ್ಡಗಟ್ಟಿ ಹಡ್ಡದಾರಿಯನ್ನೇ ಇರಿಸಿದೆ. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ತನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಕುರು ಸಹೋದರರೊಡನೆ ನಿನ್ನ ವಂಶ ನಿರ್ವಂಶವಾಗುವುದನ್ನು ಈ ನನ್ನ ಕಣ್ಣಾರ ಕಾಣದ ಹೊರತು ಕಪಟ ಧೂತ ವಿದ್ಯಾ ವಿಶಾರನಿಗೆಲ್ಲಿದೆಯ ಶಾಂತಿ, ಅದೆಲ್ಲಿದೆಯೋ ವಿಶ್ರಾಂತಿ. ಅಣ್ಣ ಹಸಿಬುದಾಗದ ಅಣ್ಣ ನಾನು ನಿಮಗೋಸ್ಕರ ಉಳಿದಿರುವೆನು. ಉಳಿದಿರುವೆನು ಕೆಲವು ದುರುಳ ದುರ್ಯೋಧನ ನಿನ್ನ 99 ಮಂದಿ ಗುರು ಸಹೋದರೊಡನೆ ನಿಮ್ಮನ್ನು ನಿರಾಜಾಲ ಮಾಡಿಸು. ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆ ಅದೇ ಭಯಾನಕರ ಹಿಂಸೆ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ನೆಟ್ಟುರಿಸರು ಬಿಡುವರೆಲ್ಲದಂಗೆ ಮಾಡಿ ನರಕದ ಮಾರ್ಗವನ್ನೇ ಇರಿಸನು. ನರಕದ ಮಾರ್ಗ ನಿನಗೆ ಶಕುನಿ ಅಲ್ಲವಯ್ಯ. ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆಯೇಕೆ ಕುರುರಾಜ. ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ಜಾತಿ ಹಿಂಸೆ ಸೊಯ್ಯುತ ಕಲಾ ಉಚಿತವೇ ಮಾವ. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವಧರ್ಮವೆಂದು ಕೃಷ್ಣನು ಎಷ್ಟೋ ಬಾರಿ ಹೇಳಿದನು. ಆದರೆ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆ. ಕೃಷ್ಣನ ಮಾತುಗಳು ಪರಿಗ್ರಹವಲ್ಲ ಬಿಡು ಸುಹೋದನ. ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ. ಕೃಷ್ಣ ಗೈದ ಕಾರ್ಯವ. ಕೃಷ್ಣ ಗೈದ ಕಾರ್ಯವ. ಇದರನ ಮನೆಯಲ್ಲಿ ಹಲವನ ತಿಂಡಿಯ ಇದರನ ಮನೆಯಲ್ಲಿ ಹಲವನ ತಿಂಡಿಯ ತಿಂದು ಬೆಳೆದನ್ನ ನಾನು ನೋಡಿ ಬಂದೆ ಈ ಕಣ. ತಿಂದು ಬೆಳೆದನ್ನ ನಾನು ನೋಡಿ ಬಂದೆ ಈ ಕಣ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ. ಕೃಷ್ಣ ಗೈದ ಕಾರ್ಯವ. ಕೃಷ್ಣ ಗೈದ ಕಾರ್ಯವ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಕಾಲ ಪ್ರಾತಃಕಾಲಕ್ಕೆ ಸರಿಯಾಗಿ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತಣ್ಣ ಸಂಧಾನವನ್ನು ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರರ ಅತಿಥಿ ಸತ್ಕಾರವನ್ನು ಏರ್ಪಡಿಸು. ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತೆ ಕಾಣುತ್ತಿಲ್ಲ. ರಾಜಪ್ರಸಾದವನ್ನು ದಾಟಿ ದರಿದ್ರ ವಿದುರನ ಮುರುಕು ಚಪಡಿಯನ್ನು ಆಶ್ರಯಿಸಿರುವಂತೆ. ಎಷ್ಟೊಂದು ಅವೇಳನವಣ್ಣ, ಎಷ್ಟೊಂದು ಅವೇಳನ. ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನ.
ಆತನಿಗೆ ವಿದುರದಂತಹ ಭಕ್ತರು ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸದಿರು, ನಡೆ ಸಹೋದರ. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕೃಷ್ಣ ಮರ್ಮವ ತಿಳಿಯದೆ ನೀನು ದುಡುಕುವುದೇ ಬೇಕೆ. ಎಚ್ಚರಿಕೆ ಅಗ್ರಜ, ಕೃಷ್ಣನ ಮರ್ಮವ ತಿಳಿಯದೆ ನೀನು ದುಡುಕುವುದೇ ಬೇಕೆ. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶ ಹೋಗುವ ಕಾರ್ಯವು ಬಂದಿರುವುದೆಂದೆ ಮಗೆ. ಅಗ್ರಜ, ಗುರುಕುಲವೇ ವಿನಾಶವಾಗುವ ಕಾರ್ಯವು ಬಂದಿರುವುದೆಂದೆ ಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ದನ ಕಾಯುವ ಕೊಲ್ಲನಿಗೆ ಎನ್ನ ಸತ್ಕಾರ ನಾನು ಒಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ, ನೋಡಿದೆಯಮ್ಮ ಅವನನ್ನ ತಮ್ಮನ ಕ್ರೋಧಾಗ್ನಿಯನ್ನು. ಮದಗಜಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಅದರಲ್ಲಿ ಮಾವ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನೆಂದು ತಿಳಿದಿದೆಯಾ ಮುರಳಿ? ಹೋಗಿದ್ದಿದ್ದರೆ ಈ ಕುರುಚಕ್ರೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸಹೋದರ, ಹೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನೆ ಮಾಡಲು ಅವತರಿಸಿರು. ಏಕೆ ನಿನಗೆ ತಿಳಿಯದೆ? ಕಂಸ ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸೋದರರನ್ನು ಸುರಪಾನ ಪ್ರಮರ್ಧರನ್ನಾಗಿ ಮಾಡಿ ತಾನು ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆಯೇ ಕುರುರಾಜ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯಲ್ಲಿ ಸಂಧಿಯಾಚನೆ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತಯ್ಯ. ಏನು ಮಾವ ಉದ್ದೇಶ? ಕಾಳ ಸಪ್ಪದ ವಿಷದ ಅಲ್ಲ, ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ ಕೌರವೇಶ್ವರ? ಕೃಷ್ಣನಿಗಿಂತ ಆತನ ವಿಜಯೋನ್ಮತ್ತ ಯಾದವ ಸೈನ್ಯವು ನನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನೇ ವಹಿಸಿದ್ದೆಯಾದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಶ್ಚಕೋಚವಾಗಿ ಹೇಳಬೇಕಾಗಿ. ಆದರೆ ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೌರವೇಶ್ವರ, ಕೃಷ್ಣನು ಏನು ಹೇಳುವಂತ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಣ್ಯ ಇವುಗಳನ್ನೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದ್ದೇವೆ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ? ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶೆಯನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗು. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲೆ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಇಡುವುದು ನಿನಗೆ ಉಚಿತವಾದ ಕಾರ್ಯವಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರ ಸೆಳೆಸಿ ವಿಜಯಲಕ್ಷ್ಮಿಯನ್ನು ಕೈ ಇಡ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯೃತ್ಯ ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೌಬಲ ರಾಜ. ಇನ್ನ ಸಲಹೆ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಮತ್ತೆ ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲಿ. ಆಗಲೇಬೇಕು. ಆ
ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಸಭೆಗೆ ವೇಳೆ ಆಯಿತು, ನಡೆ ಕೌರವೇಶ್ವರ. ನಿನ್ನ ಸಲಹೆ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ. ನಡೆ. ನಡೆ ಮಾವ. ನಡೆ ಕುರುಕುಲದ ಕುರುಡನ ಮಗನೇ ನಡೆ. ಕುರುಕುಲದ ಕುನ್ನಿಯೇ ನಡೆ. ಕುರುಕುಲದ ಕೀಟವೇ ನಡೆ. ನಿನ್ನೊಡ ನೋಡಿ ಹೋಗಿ ನಿನ್ನ ಕುಲದ ಬೇರನ್ನ ಕಿತ್ತೊಗೆಯಲು ಸದಾ ಸಿದ್ಧನಾಗಿರು. ಈ ಶಕುನಿ ನಿನ್ನನ್ನು ಬಿಟ್ಟು ತಾನು ಎಲ್ಲಿಗೆ ಹೋದಾನೋ ಮೂಡ. ನನ್ನ ದ್ವೇಷವೆಂಬ ವಿಷಜ್ವಾಲೆಯನ್ನು ಬಿತ್ತಿದೆಯಲ್ಲವೇ ಎಂದು ದಗ ದಗದೆ ಹತ್ತಿ ಉರಿಯಲು ಆರಂಭಿಸಿದೆ. ದಗ 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 ದಗದೆದ್ದಿದೆ ಚಜ್ಜಾಲೆ ದಯಿಸುತ್ತಿರ್ಬೋದು ಲೋಕಕರೋಲೆ. ದಗದಗ ನೆದ್ದಿದೆ ಚಜ್ಜಾಲೆ ದಯಿಸುತ್ತಿರ್ಬೋದು ಲೋಕಕರೋಲೆ. ಹರಡಿದ ದಾಹವೆಲ್ಲವೋ ಉಳಿಯುವರ ಕುರುಗಳು. ಹರಡಿದ ದಾಹವೆಲ್ಲವೋ ಉಳಿಯುವರ ಕುರುವಂತರು. ದಗದಗೋ ದಗದಗೋ ದಗದಗ ನೆದ್ದಿದೆ ಚಜ್ಜಾಲೆ ದಯಿಸುತ್ತಿರ್ಬೋದು ಲೋಕಕರೋಲೆ. ಸಾಧಿಸಿ ನಮ್ಮನ್ನು ಗುರುಪತಿ ತನ್ನನು ಹಸ್ತಿನಾವತಿಯ ಸೆರೆಯಲ್ಲಿಟ್ಟನು. ಸಾಧಿಸಿ ನಮ್ಮನ್ನು ಗುರುಪತಿ ತನ್ನನು ಹಸ್ತಿನಾವತಿಯ ಸೆರೆಯಲ್ಲಿಟ್ಟು. ಅಣ್ಣದ ಮಂದಿರು 100 ನಾವು ನಮದೊದಗಿತು ಸರಮನೆಯ ಸಾವು. ಅಣ್ಣದ ಮಂದಿರು 100 ನಾವು ನಮದೊದಗಿತು ಸರಮನೆಯ ಸಾವು. ದಗದಗೋ ದಗದಗೋ ದಗದಗ ನೆತ್ತಿದೆ ಚಜ್ಜಾಲೆ ದಯಿಸುತ್ತಿರುವುದು ಲೋಕಕರೋಲೆ. ನೂರನೊಬ್ಬನೇ ಮುಳುಗಿ ಹಿಂದೀಗ ತೀರಿಸಲು ಸಾಲುವ ಬೇಗ. ನೂರನೊಬ್ಬನೇ ಉಳಿದು ಹೆನೀಗ ತೀರಿಸಲು ಸಾಲುವ ಬೇಗ. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸೇಡು ಸೇಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನುವುದು ಕೌರವ ನಾಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನುವುದು ಕೌರವ ನಾಡು. ದಗದಗೋ ದಗದಗೋ ದಗದಗ ನೆತ್ತಿದೆ ಚಜ್ಜಾಲೆ ದಯಿಸುತ್ತಿರುವುದು